ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿ ಸದ್ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ನಡೆದಾಡುವ ವಿಶ್ವವಿದ್ಯಾಲಯ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಅರಿಸ್ಟಾಟಲ್. ಭೂಗೋಳಶಾಸ್ತ್ರ ಎಂಬ ಪದವನ್ನು ಮೊಟ್ಟ ಮೊದಲು ಬಳಸಿದವರು? ಉತ್ತರ ಎರಟೋಸ್ತನೀಸ್. ಬ್ರಹ್ಮಾಂಡದಲ್ಲಿರುವ ಮೋಡದ ಅಥವಾ ಅನಿಲದ ರಾಶಿಗೆ ಹೀಗೆಂದು ಕರೆಯುವರು? ಜ್ಯೋತಿರ್ಮೇಘ ಅಥವಾ ನಿಹಾರಿಕೆ ಅಥವಾ ನೆಬುಲಾಲ್. ಈ ರೀತಿಯೂ ಪ್ರಶ್ನೆ ಬರ್ಬೋದು. ಜ್ಯೋತಿರ್ಮೇಘ ಎಂದರೇನು, ನೆಬುಲಾಲ್ ಎಂದರೇನು ಅಂತ ಏನಾದರೂ ಪ್ರಶ್ನೆ ಬಂದರೆ ಬ್ರಹ್ಮಾಂಡದಲ್ಲಿರುವ ಮೋಡದ ಅಥವಾ ಅನಿಲದ ರಾಶಿಗೆ ನಾವು ಜ್ಯೋತಿರ್ಮೇಘ ಅಥವಾ ನಿಹಾರಿಕೆ ಅಥವಾ ನೆಬುಲಾಲ್ ಅಂತ ಹೇಳಿ ಕರಿತೀವಿ. ದಕ್ಷಿಣ ಗಂಗೆ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಕಾವೇರಿ ನದಿ. ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ಬಾಹ್ಯಾಕಾಶಯಾನ ಮಾಡಿದ ಮೊದಲ ವ್ಯಕ್ತಿ ಯಾರು? ಉತ್ತರ ಯೂರಿ ಗಗನ್ರಿನ್. ಪ್ರಪಂಚದಲ್ಲಿ ಅಂತ ಬಂದರೆ ಉತ್ತರ ಯೂರಿ ಗಗನ್ರಿನ್ ಆಗಿರುತ್ತೆ. ಭಾರತದಿಂದ ಬಾಹ್ಯಾಕಾಶಯಾನ ಮಾಡಿದ ಮೊದಲ ವ್ಯಕ್ತಿ ಯಾರು ಅಂತ ಹೇಳಿ ಪ್ರಶ್ನೆ ಏನಾದರೂ ಬಂದರೆ ಅದಕ್ಕೆ ಉತ್ತರ ರಾಕೇಶ್ ಶರ್ಮಾ ಆಗಿರುತ್ತೆ. ದಿನಕ್ಕೆ 5 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಂಡ್ರೆ ಪರೀಕ್ಷಾ ಸಮಯದಲ್ಲಿ ನಾವು ತುಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿರ್ತೀವಿ. ಈ ಪ್ರಶ್ನೆಗಳು ನಿಮಗೆಲ್ಲ ಉಪಯುಕ್ತ ಅಂತ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇದೇ ರೀತಿ GK ಕ್ವೆಶನ್ ಸೀರೀಸ್ ಡೈಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದಿಷ್ಟು ಪ್ರಶ್ನೆಗಳೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.